ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಧುಕಾಂತಿ. ವೀಕ್ಷಕರೇ, ನಾವು ಏನೋ ಡೈಲಿ ಕೆಲಸ ಮಾಡ್ತಾ ಇರ್ತೀವಿ, ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವು ತೊಡಗಿರ್ತೀವಿ. ಆದರೆ ಕೆಲವೊಂದಷ್ಟು ಕೆಟ್ಟ ಜನಗಳ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಜೀವನದಲ್ಲಿ ಏಳಿಗೆ ಏನು ಕಾಣ್ತಾ ಇರ್ತೀವಿ ಅದು ಸರಿಯಾಗಿ ಆಗೋದೇ ಇಲ್ಲ, ಅಥವಾ ಏನಾದರೂ ತೊಂದರೆಗಳು ನಮ್ಮ ತೊಡಕುಗಳು ಉಂಟಾಗ್ತಾನೇ ಇರುತ್ತೆ. ಈ ರೀತಿಯಾದಂಥ ಕೆಟ್ಟ ದೃಷ್ಟಿಗಳ ನಿವಾರಣೆಯನ್ನು ಹೇಗೆ ಮಾಡಿಕೊಳ್ಬೇಕು, ಈ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಖ್ಯಾತ ಜ್ಯೋತಿಷಿಗಳಾದಂಥ ಗಿರಿಧರ್ ಭಟ್ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ, ಕೆಲವೊಂದಷ್ಟು ಕೆಟ್ಟ ಜನಗಳ ಕೆಟ್ಟ ದೃಷ್ಟಿ ನಮಗೆ ತಾಕ್ತು ಅಂತ ಹೇಳಿದ್ರೆ ಏನು ಮಾಡಬೇಕಾಗತ್ತೆ ಗುರುಗಳೇ? ನೋಡಿ, ಕೆಟ್ಟ ಜನಗಳ ದೃಷ್ಟಿ ಕೆಟ್ಟದಾಗೇ ಇರುತ್ತೆ. ಹಾಂ, ಅಂದರೆ ಅವ್ರ ಮನಸ್ಥಿತಿ ಕೆಟ್ಟದು. ಹ್ಞೂ, ದುರ್ಜನ ಸಂಘವಾತ್ ವಿಷಯ, ಅಂದರೆ ದುರ್ಜನರ ಸಂಘ ಮಾಡೋದ್ರಿಂದನೇ ವಿಷಯ ಆಗ್ಬಿಡುತ್ತೆ ಅಂತ. ಮೊದಲನೇದಾಗಿ ಕೆಟ್ಟ ಜನಗಳ ಜೊತೆಗೆ ಸಹವಾಸವನ್ನು ಬಿಡಬೇಕು. ಹ್ಞೂ, ಆದಷ್ಟು ಅವ್ರನ್ನ ನಿಯಂತ್ರಣ ಮಾಡಿ, ದೂರ ಮಾಡಿ. ಆದರೂ ಕೂಡ ದೃಷ್ಟಿ ಅನ್ನೋದು ಬಿಡೋದಿಲ್ಲ. ಎಷ್ಟೇ ಇದು ಮಾಡಿದ್ರೆ ಅಷ್ಟೇ ಅದು. ಯಾಕಂತಂದರೆ ಒಬ್ಬ ಮನುಷ್ಯ ಬೆಳೀತಾ ಇದ್ದಾನಂದ್ರೂ ದೃಷ್ಟಿ, ಬಿದ್ರೂ ದೃಷ್ಟಿ. ನಾನು ಬಹಳಷ್ಟು ಹೇಳಿದ್ದೀನಿ, ದೇವ್ರ ಕಣ್ಣಿಗೆ ಬಂದರೆ ಹಣ್ಣು ಕಾಯಿ ಕರ್ಪೂರ ಕೊಟ್ಟು ಪೂಜೆ ಗೀಜೆ ಮಾಡಿ ಹೆಂಗೋ ತಪ್ಪಾಯ್ತಪ್ಪ ಅಂತ ಬೇಡ್ಕೊಂಡು ಹೊರಗಡೆ ಬಂದ್ಬಿಟ್ಟು, ನೀವು ಜನರ ಕಣ್ಣಿಗೆ ಬಂದರೆ ಮುಗೀತು. ಎಷ್ಟೇ ತಿನ್ನಿಸಿ ಕುಡಿಸಿ, ಅವ್ರಿಗೆ ಏನು ಬೇಕು ಉಪ್ಪರಿಗೆಲ್ಲ ಕೂರಿಸಿ ಮೆರೆಸಿದ್ರು ಕೂಡ ಅವ್ರ ದುರ್ಬುದ್ಧಿ, ಅವ್ರ ವಿಚಾರ ಅವ್ರು ಬಿಡೋದಿಲ್ಲ. ಯಾಕಂದರೆ ಸಹಜವಾಗಿ ಬರ್ತಕ್ಕಂಥ ವಿಕಲ್ಪ ಮನಸ್ಥಿತಿ, ಅಥವಾ ಏನಂತೀವಿ ಅದಕ್ಕೆ, ಈರ್ಷ್ಯ, ಹೊಟ್ಟೆ ಕಿಚ್ಚು ಇದ್ದೇ ಇರುತ್ತೆ. ಯಾರಿಗಿರುತ್ತೆ? ಯಾರೊಬ್ಬ ಬೆಳೀತಾ ಇದ್ದಲ್ಲ ಅಂದರೆ ಅವನ ಮೇಲಿರುತ್ತೆ. ಸಾಮಾನ್ಯವಾಗಿ ಎಲ್ರಿಗೂ ಅವರು ಕೆಟ್ಟದ್ದನ್ನು ಬಯಸೋದಿಲ್ಲ. ಉದ್ಧಾರ ಆಗ್ತಾ ಇರೋನಿಗೆ ಕೆಟ್ಟದ್ದು ಬಯಸ್ತಾರೆ, ಅಥವಾ ಒಳ್ಳೆ ಅನುಕೂಲಕರವಾಗಿರ್ತಕ್ಕಂಥ ವ್ಯಕ್ತಿ ಮೇಲೆ ಅವ್ರ ದೃಷ್ಟಿ ಜಾಸ್ತಿ ಬೀಳ್ತಾ ಇರುತ್ತೆ. ಈ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಬಂದಾಗ ಏನಾಗುತ್ತೆ, ವ್ಯವಹಾರಿಕವಾಗಿ ಅಧಪತನ ಆಗ್ಬೋದು. ಈ ಕೆಟ್ಟ ದೃಷ್ಟಿನೂ ಅಷ್ಟೇ, ಮಾಂತ್ರಿಕವಾದಂಥ ಛಾಯೆನೂ ಅಷ್ಟೇ, ಎರಡೂ ಸಮ ಪ್ರಮಾಣದಲ್ಲಿ ಅದು ಒಂದಕ್ಕೊಂದು ಮೀರಿಸ್ತಾವೆ. ಆ ರೀತಿಯಲ್ಲಿ ಇರುತ್ತೆ. ಕೆಳಮಟ್ಟಕ್ಕೆ ಬೀಳ್ಬೋದು, ವ್ಯವಹಾರಿಕವಾಗಿ ನಷ್ಟ ಆಗ್ಬೋದು, ಅನಾರೋಗ್ಯ ಪೀಡಿತನಾಗ್ಬೋದು, ಬಹಳಷ್ಟು ಕಾಡಾಟ, ಸಮಸ್ಯೆ, ಹಿಂಸೆ, ಹೀಗೆ ಅಂತ ಹೇಳಲಿಕ್ಕಾಗಲ್ಲ, ನರಳಾಟ ಕೂಡ ಆಗ್ಬೋದು ಕೆಟ್ಟ ದೃಷ್ಟಿಗೆ. ಸುಮ್ಮನೆ ಏನೋ ಮಗು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಯಾರೋ ದೃಷ್ಟಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಆ ಮಗು ಊಟ ಮಾಡೋದೇ ಬಿಟ್ಬಿಡುತ್ತೆ. ನೋಡ್ತಾ ಇತ್ತು. ಅದ್ಯಾರೋ ಮೊನ್ನೆ ಬಂದಿದ್ರು ಸ್ವಲ್ಪ ಗೊತ್ತಿರೋರು, ಭಾಳ ಚೆನ್ನಾಗಿದ್ರು ಅಂತ. ಮುಂದೆ ಕೂದಲೇನೋ ಏನೋದು ಕೇಶರಾಶಿ ಹಿಂದೆ ತುಂಬ ಚೆನ್ನಾಗಿದೆ ನಿಮ್ಮ ಕೂದಲು ಅಂತ ಏನೋ ಹೇಳಿದ್ರು. ಅಂದರೆ ಅವತ್ತಿಂದ ಶುರು ಆಗಿದ್ದು ಕೂದಲು ಉದ್ರಕ್ಕೆ ನಿಲ್ತ್ಕೊಂತಾನೆ ಇಲ್ವತ್ತು. ಈಗೂ ಬರ್ತಾ ಮಾತು. ಯಾಕಂದರೆ ಈ ಗಂಡು ಮಕ್ಕಳ ಹತ್ರ ಕೇಳೋದಕ್ಕಿಂತ ಹೆಂಗಸ್ರ ಹತ್ರ ಇಂಥ ವಿಷಯಗಳು ಜಾಸ್ತಿ ಇರ್ತವೆ. ಹೇಳ್ತಾ ಇರ್ತಾರೆ, ಗುರುಗಳೇ ಅವತ್ತು ಹಿಂಗೆ ಹೇಳಿದ್ರು, ಅವತ್ತಿಂದ ಕೂದಲು ಹೋಗ್ತಾ ಇದೆ, ಎಂಥ ದೃಷ್ಟಿ ಹಾಕಿದ್ಲು ನೋಡಿ ಗುರುಗಳೇ. ಯಾಕಂದರೆ ಆ ಒಂದು ಆತ್ಮೀಯತೆ ಇರುತ್ತೆ. ಪಾಪ ನಮಗೂ ಒಂದು 8-10 ವರ್ಷದ ಪರಿಚಯ ಹೇಳ್ತಾ ಇರ್ತಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ಅವಾಗವಾಗ ಒಂದು ಸ್ವಲ್ಪ ವಿದ್ಯೆನ ನೋಡ್ತಾ ಇರಬೇಕು. ದೈನಂದಿನ ಈ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅದಕ್ಕೆ ನಾವು ಒಗ್ಗಿಕೊಳ್ಬೇಕಲ್ಲ. ಹಾಗಾಗಿ ಹೀಗೆ ದೃಷ್ಟಿಗಳು ಏನಂತಂದರೆ ಕಟ್ಟ ಮನೆ ನಿಂತೋಗ್ಬಿಡುತ್ತೆ. ಮುಕ್ತಾಯನೇ ಆಗೋದಿಲ್ಲ. 5 ವರ್ಷ ಆದ್ರೂ ಮುಗಿಯಲ್ಲ, ಹಾಗೆ ನಿಂತಿರ್ತಾರೆ ಕೆಟ್ಟ ದೃಷ್ಟಿ. ಅದೇ ರೀತಿಯಾಗಿ ಅವನೇನೋ ಒಳ್ಳೆ ಬಟ್ಟೆ ಹಾಕೊಂಡಿದ್ದಾನಂದರೆ ಹೋಗೋ ದಾರಿಯಲ್ಲಿ ಏನೋ ಕೆಂಪು ಮಾಡ್ಕೊಂಡ್ಬಂದ್ಬಿಟ್ಟು ಅಂದರೆ ಎಲ್ಲರೂ ಬಿದ್ದು ಬಂದ್ಬಿಡ್ಬೇಕು ಅಂತ. ಇಂಥ ದೃಷ್ಟಿ ಹಿಡಿದ ಕೆಲಸ ಆಗಲ್ಲ, ಕಾರ್ಯಗಳು ನೆರವೇರಲ್ಲ, ಹೋಗಿದ್ದ ಕೆಲಸ ಮಾಡೋಕ್ಕಾಗಲ್ಲ, ಪ್ರತಿಯೊಂದರಲ್ಲೂ ಸೋಲು, ಅನಾಹುತ, ತೊಂದರೆ, ಸಾಕಷ್ಟು ಒಂದು ರೀತಿಯಲ್ಲಿ ದಾರಿದ್ರ್ಯ ಅನ್ನೋದು ಆವರಿಸ್ಕೊಂಡ್ಬಿಡುತ್ತೆ. ಇಂಥ ದೃಷ್ಟಿಗಳು ಎಲ್ಲರಲ್ಲೂ ಇರಲ್ಲ ಸಹಜವಾಗಿ. ಹಾಗಂತ ಇಂಥದ್ದೇ ದೃಷ್ಟಿ ಹಾಕೋ ಜನ ವರ್ಗ ಬೇರೆ ಅಲ್ಲ. ಇದು ಬರೋದು ಅವರ ಮನಸ್ಸಿನಿಂದ, ಆತ್ಮದಿಂದ, ಹಾಗೆ ಅವರ ಒಂದು ಹಾಗೆತನದಿಂದ ಒಳಗಡೆ ಒಂದು ಆರ್ತನಾದ ಅಂತ ಹೇಳ್ತೀವಿ. ಏನೋ ಒಂದು ರೀತಿಯಲ್ಲಿ ಕಡು ಕಷ್ಟ ಅವ್ರಿಗೆ, ಇನ್ನೊಬ್ರಿಗೆ ನೋಡಿ ಹೊಟ್ಟೆ ಹುರ್ಕೊಂಡು ಆ ನಿಟ್ಟುಸಿರು ಬಿಡ್ತಾರಲ್ಲ, ಅದು ದೃಷ್ಟಿಯಾಗಿ ಮಾರ್ಪಾಡಾಗುತ್ತೆ. ಅಂದರೆ ಅವರು ಕೆಟ್ಟದಾಗಿರ್ತಕ್ಕಂಥ ಬಯಕೆಯ ವಿಚಾರ ವ್ಯವಸ್ಥೆಗಳನ್ನೇ ಇಟ್ಕೊಂಡು ಅವ್ರು ಬೇಕಂತ ಒಂದು ದೃಷ್ಟಿ ಪ್ರಮಾಣವನ್ನು ಹಾಕ್ತಾ ಇರ್ತಾರೆ ಎಂಬುದಾಗಿ ನಾವು ನೋಡ್ಬೋದಾಗಿ. ಹಾಗಾಗಿ ದೃಷ್ಟಿ, ಕೆಟ್ಟ ದೃಷ್ಟಿ ಅನ್ನೋದು ಯಾವತ್ತೂ ಕೂಡ ಅದು ಹೋಗೋದಿಲ್ಲ. ಒಂದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾನೆ ಇರುತ್ತೆ. ಆದಷ್ಟು ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಂಡು ಹೋಗ್ತಾನೆ ಇರಬೇಕಷ್ಟೆ. ಒಂದು ಸಲ ಮಾಡಿ ನಿಲ್ಲಿಸೋದ್ರು ಅದಲ್ಲ ಅದು. ಯಾಕಂದ್ರೆ ಮಾಟ ಮಂತ್ರ ಮಾಡಿ ತೆಗೆದಾಕ್ಬಿಡ್ಬೋದು, ಸುಮ್ಮನಾಗ್ಬಿಡ್ಬೋದು. ಈ ದೃಷ್ಟಿ ಅಲ್ಲ, ಪದೇ ಪದೇ ತೆಗಿತಾನೆ ಇರಬೇಕು. ಸಾಮಾನ್ಯಾಗಿ ಮಾಡ್ತಾರೆ. ಚೆಂದ ಇದ್ರೂ ಕಷ್ಟ, ಚೆನ್ನಾಗಿಲ್ಲ ಅಂದ್ರೂ ಕಷ್ಟ.
ಅದೇ ರೀತಿಯಲ್ಲಿ ಪರಿಹಾರಗಳು ಪದೇ ಪದೇ ನಡೀತಾನೆ ಇರಬೇಕು ಇದಕ್ಕೆ. ಓಕೆ ಗುರುಗಳೇ, ನೀವು ಇವಾಗ ತಿಳಿಸ್ಕೊಟ್ರಿ ಕೆಟ್ಟ ದೃಷ್ಟಿಗಳು ಕೆಟ್ಟ ಮನಸ್ಥಿತಿಗಳಿಂದ ಬರುತ್ತೆ ಅಂತ. ಈಗ ನೀವು ಹೇಳಿದಾಗೆ ಪದೇ ಪದೇ ದೃಷ್ಟಿಗಳು ಆಗ್ತಾ ಇರುತ್ತೆ. ಈ ರೀತಿಯಾದಂತಹ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬಿದ್ದರೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೇಕು ಗುರುಗಳೇ ನಾವು? ನೋಡಿ, ಮೂಲವಾಗಿ ಬಹಳಷ್ಟು ವಿಧಾನಗಳನ್ನು ನೋಡ್ತಾ ಇರ್ತೀವಿ. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲೂ ತಂದೆ ತಾಯಿಗಳು ಒಂದು ದೃಷ್ಟಿ ತೆಗೆದು ಸಾಮಾನ್ಯ ಪದ್ಧತಿ. ಅದರಲ್ಲಿ ನಮ್ಮ ಸಮಾಜದಲ್ಲಿ ಅದೆಲ್ಲ ನೋಡ್ತಾನೆ ಇರುತ್ತೆ. ಊಟ ಮಾಡಿಲ್ಲ ಅಂದ್ರೂ ದೃಷ್ಟಿ ತೆಗಿತಾರೆ, ಜಾಸ್ತಿ ತಿಂದ್ರೂ ದೃಷ್ಟಿ ತೆಗಿತಾರೆ. ಈ ರೀತಿಯಾಗಿದ್ದಾಗ ನಾನು ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ಪರಿಹಾರ ಅನ್ನೋದು ತಿಳಿಸ್ತೀನಿ. ಏನಂದರೆ, ಈ ಕಪ್ಪು ಬಟ್ಟೆ ಸಾಮಾನ್ಯವಾಗಿ ದೃಷ್ಟಿ ಅಂದರೆ ಕಪ್ಪು ಅಂದರೆ ಮಗುಗೆ ಒಂದು ಕಾಡಿಗೆ ಹಾಕ್ಬಿಡ್ತಾರೆ. ಏನಕ್ಕೆ ದೃಷ್ಟಿ ತಾಗದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಕಾಡಿಗೆ ಹಾಕೋದು. ಕಪ್ಪಿಗಿರುತ್ತೆ ಕಾಡಿಗೆ ಅಂತ. ಅದೇ ರೀತಿಯಲ್ಲಿ ಕಪ್ಪು ಬಟ್ಟೆ ತೆಗೆದುಕೊಳ್ಳಿ. ಈ ಕಪ್ಪು ಬಟ್ಟೆನ ತೆಗೆದುಕೊಂಡು ಅದು ಕಪ್ಪೆಳ್ಳು ಸಿಗ್ತದಲ್ಲ, ಅದನ್ನು ಸ್ವಲ್ಪ ಒಂದು ಮುಷ್ಟಿ ಹಾಕಿ, ನಿಮ್ಮ ಕೈಯಿಂದ ಎಡಗೈಯಿಂದ ಒಂದು ಮುಷ್ಟಿಯನ್ನು ಹಾಕಿ, ಆ ಬಟ್ಟೆಯನ್ನು ಎಳ್ಳೆಣ್ಣೆ ಇರುತ್ತಲ್ಲ ಅದರಲ್ಲಿ ಪೂರ್ತಿ ಅದ್ದಿ ತೆಗೆದು ಬಿಡಿ. ಹಾಗೆ ಅದನ್ನು 3 ಸಲ ನಿವಾಳಿಸ್ಬಿಡಿ. ನಿಮಗೆ ನೀವೇ, ನಮಗೆ ನಾವೇ 3 ಸಲ ನಿವಾಳಿಸ್ಕೊಂಡು ಈ ಒಂದು ಕರ್ಪೂರದ ಸಹಾಯದಿಂದ ನಿರ್ಜನ ಪ್ರದೇಶದಲ್ಲಿ ಸುಟ್ಟಾಕ್ಬಿಡಿ. ಇದು ನಿಮಗೆ ಬಲವಾಗಿ ಬಹಳಷ್ಟು ದೃಷ್ಟಿಗೆ ಸಂಬಂಧಪಟ್ಟಂಥ ದೋಷಗಳನ್ನೇ ತೆಗೆದುಹಾಕ್ಬಿಡುತ್ತೆ. ನೀವು ಪದೇ ಪದೇ ಸಣ್ಣ ಪುಟ್ಟ ವಿಧಾನ ಮಾಡೋದಕ್ಕಿಂತ ಈ ಪರಿಹಾರ ನಿಮಗೇನಂತಂದರೆ ಬಹಳ ಜಾಗೃತೆ ತಂದು ಕೊಡುತ್ತೆ. ಮತ್ತು ಈ ದೃಷ್ಟಿಯನ್ನು ಬಹಳಷ್ಟು ಹಿಮ್ಮೆಟ್ಟಿಸುತ್ತೆ. ಆಗದೇ ಇರೋ ಹಾಗೆ ತಡೆಯುತ್ತೆ. ಆಗಿದ್ದರೆ ಅದು ತೊಲಗಿಸುತ್ತೆ. ಕನಿಷ್ಠ ಪಕ್ಷ ಅಂದರೆ 6 ತಿಂಗಳಿಗೊಂದ್ಸಲ ಇಂತಹ ಒಂದು ದೃಷ್ಟಿ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು. ಇದನ್ನು ಮಾಡೋದ್ರಿಂದ ಕಪ್ಪು ಎಲ್ಲದರಿಂದನೂ ನಿಮ್ಮನ್ನು ಏನು ಕಳಂಕದಿಂದ ಹಿಡ್ಕೊಂಡು ಅಥವಾ ನಿಮ್ಮ ಒಂದು ದೃಷ್ಟಿಯಿಂದ ಹಿಡ್ಕೊಂಡು ಎಲ್ಲದರಿಂದನೂ ಕೂಡ ನಿಮಗೆ ಒಂದು ಪರಿಹಾರವನ್ನು ತಂದು ಕೊಡುತ್ತೆ ಕಪ್ಪು ಬಟ್ಟೆಯಲ್ಲಿ ಈ ರೀತಿ ತೆಗೆಯೋದ್ರಿಂದ. ಮತ್ತು ದೃಷ್ಟಿಗಳ ಒಂದು ಏನು ಕೆಟ್ಟ ದೃಷ್ಟಿಯ ಭಾವನೆಗಳಿದ್ದಾವಲ್ಲ ಅದು ಕೂಡ ತಡೆಗಟ್ಟುವಲ್ಲಿ ಇದು ಸಫಲತೆ ಅನ್ನೋದನ್ನ ಪಡೆಯುತ್ತೆ. ಭಾಳ ಸರಳವಾಗಿರ್ತಕ್ಕಂಥ ಪರಿಹಾರ. ಆದರೂ ಕೂಡ ನಿಮ್ಗೆ ಏನು ತೋರಿಸಿದೆ ಅದನ್ನು ಮಾಡಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ದೃಷ್ಟಿ ಇದೆಯಲ್ಲ, ಕೆಟ್ಟ ದೃಷ್ಟಿ ಭಾರಿ ಕೆಟ್ಟದ್ದೇ ಅದು. ಅದರಿಂದ ಆದಷ್ಟು ನೀವು ಸ್ವಲ್ಪ ಇದ್ದಾಗ ಏನಾಗುತ್ತೆ, ಇದೆ ಅಂತ ತೋರಿಸ್ಕೊಂಡು ದೊಡ್ಡದಾಗಿ ಅದನ್ನು $100 ದುಡ್ದು ₹1,00,000 ದರ ತೋರಿಸ್ಕೊಂಡು ಓಡಾಡೋ ಜನ ಇರ್ತಾರೆ. ಕಾರ್ ತೊಗೊಂಡಿರ್ತಾರೆ, ನಿಜ EMI ಇರುತ್ತೆ ಅನ್ನೋದು ಗೊತ್ತಿರುತ್ತೆ, ಆದರೂ ಕಾರ್ ತೊಗೊಂಡಿದ್ದೀನಿ ಅಂತಲೇ ಬೇಕಂತ ತೋರಿಕೆಗೋಸ್ಕರ ಜೀವನ ಮಾಡ್ತಾ ಇರ್ತಾರೆ. ಅದನ್ನು ಆದಷ್ಟು ಕಂಟ್ರೋಲ್ ಮಾಡಿ. ಯಾಕಂದರೆ ನೀವು ಬೇಕಂತಲೇ ಅವ್ರಿಗೆ ಹೊಟ್ಟೆ ಉರಿಸಿದ್ರೆ ಅವ್ರೇನು ಮಾಡ್ತಾರೆ, ನೀವು ದೃಷ್ಟಿ ಮಾಡ್ತಾರೆ. ತಪ್ಪು 2 ಕಡೆಯಿಂದನೇ ಆಗುತ್ತೆ. 2 ಕೈ ಸೇರಿದ್ರೇ ಚಪ್ಪಾಳೆ ಅಂತ ಹೇಳ್ತೀವಿ. ಇವರು ಬೇಕಂತಲೇ ಹೋಗ್ತಾರೆ, ಅವ್ರ ಮುಂದೆ ಇಲ್ದೇರೋನ ಹತ್ರನೇ ಶೋಕಿ ಮಾಡ್ತಾರೆ. ಆ ಇಲ್ದೇರೋನು ನಿಟ್ಟುಸಿರು ಬಿಟ್ಟೇ ಬಿಡ್ತಾರೆ, ಅದು ದೃಷ್ಟಿಯಾಗಿ ಮಾರ್ಪಾಡಾಗುತ್ತೆ. ಈ ವ್ಯಕ್ತಿ ಸಮ ಪ್ರಮಾಣದಲ್ಲಿ ಸಮ ಜೊತೆಗಾರ ಜೊತೆ ಅವಂಥ ಶೋಕಿ ದಿಮಾಕು ದರ್ಪ ತೋರಿಸಿದ್ರೆ ಅದೇನೋ ಹೇಳ್ಬೋದು. ಅವ್ನು ಇಲ್ಲ ಅನ್ನೋದು ಗೊತ್ತಿರುತ್ತೆ, ಬೇಕಂತ ಅವ್ನ ಮುಂದೆ ಕಾರ್ ತೊಗೊಂಡೋದೆ, ಒಳ್ಳೆ ಬಟ್ಟೆ ಹಾಕ್ಕೊಂಡೋದೆ, ಅವ್ನು ಕರ್ಕೊಂಡೋದೆ, ಬೇಕು ಏನಾದರೂ ಅವ್ನು ಮಾಡ್ತಾ ಇರ್ತಾರೆ. ಅವ್ನು ನೋಡಲಿ ಅಂತಾನೆ, ಅವನು ಪಾಪ ನೋಡಿ ಇಂಥ ಕೆಟ್ಟ ದೃಷ್ಟಿ ಹಾಕ್ತಾ ಇರ್ತಾನೆ. ಕೊನೆಗೊಂದಿನ ಇವ್ನು ಬಿದ್ದೋದಾಗ ಅರಿವಿಗೆ ಬರುತ್ತೆ, ಇಂಥ ದೃಷ್ಟಿ ಹಾಕ್ಬಿಟ್ಟ ಇವನು ಅಂತ. ಆದಷ್ಟು ಒಳ್ಳೆ ರೀತಿಯಲ್ಲಿ ನೈತಿಕವಾಗಿ ಜೀವನ ಮಾಡಿಕೊಂಡು ಇದ್ರೂ ಕೂಡ ಇಲ್ದಿರೋ ಆಗಿ ಬದುಕಿ ಬಾಳಿದ್ರೆ ಸಾಕಾಗಿದೆ. ಇನ್ನೊಬ್ರಿಗೆ ಹೊಟ್ಟೆ ಉರಿಸೋದ್ರಿಂದನೂ ಕೂಡ ನಿಮ್ಮ ದೃಷ್ಟಿಗಳು ಜಾಸ್ತಿ ಆಗುತ್ತೆ. ಎಚ್ಚರಿಕೆ ಇರಲಿ ಅಷ್ಟೇ. ಗುರುಗಳೇ, ಕೆಟ್ಟ ಜನಗಳ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಯಾವ ರೀತಿ ಸರಳ ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ರಿ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಕೆಲವೊಂದಷ್ಟು ಕೆಟ್ಟ ಜನಗಳ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಪದೇ ಪದೇ ಬೀಳ್ತಾನೆ ಇರುತ್ತೆ. ಈ ದೃಷ್ಟಿಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಸರಳವಾಗಿ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ, ನೀವು ಗುರುಗಳನ್ನು ನೇರವಾಗಿ ಭೇಟಿ ಆಗಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೇರವಾಗಿ ಕರೆ ಮಾಡ್ಬೋದು. ಬೆಂಗಳೂರಿನ ಯೂನಿವರ್ಸಿಟಿ ಸರ್ಕಲ್ನಲ್ಲಿ ಗುರುಗಳ ಆಫೀಸ್ ಇದೆ, ನೇರವಾಗಿ ಬಂದು ಭೇಟಿಯಾಗಿ ಮುಕ್ತ ಸಮಾಲೋಚನೆಯನ್ನು ನಡೆಸ್ಬೋದು. ನಮಸ್ಕಾರ.